ಎಲ್ರಿಗೂ ನಮಸ್ಕಾರ. ನಾನಿವತ್ತು 2 kg ತುಪ್ಪನ ಹೇಗೆ ಕಾಯಿಸೋದು ಅದು ಹಳ್ಳಿ ಶೈಲಿಯಿಂದ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇವತ್ತು ತಿಳಿಸ್ತಾ ಇರೋದು 2 kg ತುಪ್ಪ. ಆಲ್ರೆಡಿ ಲಾಸ್ಟ್ ಒಂದು ವಿಡಿಯೋ ಕೂಡ ಮಾಡಿದ್ದೆ ಹಳ್ಳಿ ಶೈಲಿಯಲ್ಲೇ ಒಂದು ರೀತಿ ಕಾಯಿಸೋದು ಅಂತ. ಇವತ್ತು ಮತ್ತೊಂದು ರೀತಿಯಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ತುಂಬ ಜನಕ್ಕೆ ಇಷ್ಟ ಆಗುತ್ತೆ. ಹಾಗೆ ತುಂಬ ಜನ ಡಿಫ್ರೆಂಟಾಗಿ ಕಾಯಿಸ್ತಾ ಇರ್ತಾರೆ. ಒಮ್ಮೆ ಹೀಗೂ ಕೂಡ ಟ್ರೈ ಮಾಡಿ ನೋಡಿ. ವಿಡಿಯೋಸಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ. ಮೊದಲನೇದಾಗಿ ಇಲ್ಲಿ ಮೆಂತ್ಯನ ತೊಗೊಂಡಿದ್ದೀನಿ. ಸೊ ಸ್ವಲ್ಪ ಮೆಂತ್ಯನ ಹುರಿದು ಅದನ್ನು ಚೆನ್ನಾಗಿ ಪುಡಿ ಮಾಡ್ಕೋಬೇಕಾಗುತ್ತೆ. ಸೊ 1 ಟೇಬಲ್ ಸ್ಪೂನ್ ಮೆಂತ್ಯನ ಹೀಗೆ ಹುರಿದು ಪುಡಿ ಮಾಡ್ಕೊತಾ ಇದ್ದೀನಿ. ತುಂಬ ಸಣ್ಣದಾಗಿ ಜಜ್ಜಿ ಇದನ್ನು ಪುಡಿ ಮಾಡ್ಕೋಬೇಕಾಗುತ್ತೆ. ಹಾಗೆ ಇದಕ್ಕೆ ಮತ್ತೊಂದು 1 ಟೇಬಲ್ ಸ್ಪೂನ್ನ ಅಂದರೆ ತುಪ್ಪ ಕಾಯಿಸ್ತಾ ಇರ್ತೀವಲ್ಲ ಆವಾಗ ಆ ಒಂದು ತುಪ್ಪ ಕಾಯಿಸೋದಕ್ಕೆ ಇಟ್ಟಿದ ತಕ್ಷಣವೇ ಸ್ಟಾರ್ಟಿಂಗಲ್ಲಿ ಸೇರಿಸ್ಕೋಬೇಕಾಗುತ್ತೆ. ನಾವು 1 ಟೇಬಲ್ ಸ್ಪೂನ್ ಮೆಂತ್ಯ ಏನು ಹುರಿದಿಟ್ಕೊಂಡಿದ್ದೀವಿ ನೋಡಿ, ಅದನ್ನು ಹೀಗೆ ಪೌಡರ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಸಣ್ಣದಾಗಿ ಪೌಡರ್ ಮಾಡ್ಕೋಬೇಕಾಗುತ್ತೆ. ಹಾಗೆ ಅದಕ್ಕೆ 2 ಕಾಳು ಮೆಣಸು ಮತ್ತು 3 ಲವಂಗನ ಸೇರಿಸ್ಕೊಂಡಿದ್ದೀನಿ. ನೋಡಿ, ಬೆಣ್ಣೆನ ಈ ರೀತಿ ತೊಗೊಂಡು ಎಲ್ಲದನ್ನು ಅಷ್ಟೇ ಚೆನ್ನಾಗಿ ತೊಳೆದು ವಾಶ್ ಮಾಡ್ಕೋಬೇಕಾಗುತ್ತೆ. ನಾವು ಏನು ಕಾಯಿಸೋದಕ್ಕೆ ಇಡ್ತೀವಿ ಅದಕ್ಕಿಂತ ಮುಂಚೆನೇ. ಸೊ ಈಗ ಮಾಡೋದ್ರಿಂದ ಅದರಲ್ಲಿರೋ ಏನಾದರೂ ಸ್ಮೆಲ್ ಇದ್ದರೆ ಹೊರಟೋಗಿರುತ್ತೆ. ಇದಕ್ಕೆ ಸ್ವಲ್ಪ ಏಲಕ್ಕಿನೂ ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ 2 ರಿಂದ 3 ಏಲಕ್ಕಿ, 3 ಲವಂಗ ಸೇರಿಸ್ಕೊಂಡಿದ್ದೀನಿ. ಹಾಗೆ 2 ಮೆಣಸನ್ನ ಸೇರಿಸ್ಕೊಂಡಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನ್ ಮೆಂತ್ಯನ ಸೇರಿಸ್ಕೊಂಡು ಎಲ್ಲದನ್ನು ಅಷ್ಟೇ ಸಣ್ಣದಾಗಿ ಚೆನ್ನಾಗಿ ಪೌಡರ್ ಮಾಡ್ಕೋಬೇಕಾಗುತ್ತೆ. ಸೊ ಇವಾಗ ಈ ಒಂದು ಬೆಣ್ಣೆನ ಏನು ಅದನ್ನು ಒಂದು ಪಾತ್ರೆಗೆ ಸೇರಿಸ್ಕೊಂಡು ಈ ಒಂದು ಪೌಡರ್ ಮಾಡ್ಕೊಂಡಿದ್ದೀವಲ್ಲ ಆ ಪೌಡರ್ನ ಲಾಸ್ಟಿಗೆ ಸೇರಿಸ್ಕೋಬೇಕಾಗುತ್ತೆ. ಅದಕ್ಕಿಂತ ಮುಂಚೆ 1 ಟೇಬಲ್ ಸ್ಪೂನ್ ಮೆಂತ್ಯ ಏನು ಹೇಳಿದ್ದೆ ಅದನ್ನು ಈಗ ಸೇರಿಸ್ಕೋಬೇಕಾಗುತ್ತೆ. ಮತ್ತು ಇದಕ್ಕೆ 1 ವೀಳ್ಯದೆಲೆ ತಗೋಬೇಕಾಗುತ್ತೆ. ನೀವು ಕೂಡ ಡಿಫ್ರೆಂಟಾಗಿ ಕಾಯಿಸಿರ್ತೀರ. ಈ ರೀತಿ ಒಮ್ಮೆ ಕಾಯಿಸಿ ನೋಡಿ, ತುಂಬ ಮರಳಾಗಿ ಕೂಡ ಬರುತ್ತೆ. ಅಷ್ಟೇ ರುಚಿಯಾಗಿಯೂ ಕೂಡ ಇರುತ್ತೆ. ತುಂಬ ದಿನಗಳ ಕಾಲ ನಾವು ಸ್ಟೋರೇಜ್ ಕೂಡ ಮಾಡಿಟ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ನಾನಿವತ್ತು ತಿಳಿಸ್ಕೊಡ್ತಾ ಇರೋದು 2 kg ಬೆಣ್ಣೆಗೆ ಇಷ್ಟು ಸಾಮಗ್ರಿಗಳನ್ನ ನೀವು ತೊಗೋಬೇಕಾಗುತ್ತೆ. ಸೊ ಇವಾಗ ಇಲ್ಲಿ ಇದನ್ನು ಕಾಯಿಸೋದಕ್ಕೆ ಇಟ್ಟಿದ್ದೀನಿ. ನೆಕ್ಸ್ಟು ಇದಾದ ನಂತರ ನಾನು ಪೌಡರ್ ಏನು ಮಾಡ್ಕೊಂಡಿದ್ದೆ ಹಾಗೆ ಕೆಲವೊಂದು ಸೊಪ್ಪುಗಳನ್ನು ಕೂಡ ಇಲ್ಲಿ ಉಪಯೋಗಿಸ್ತಾ ಇದ್ದೀವಿ. ಆ ಸೊಪ್ಪುಗಳನ್ನೆಲ್ಲ ಲಾಸ್ಟಲ್ಲಿ ನಾವು ಸೇರಿಸ್ಕೋಬೇಕಾಗುತ್ತೆ. ಸ್ವಲ್ಪ ನುಗ್ಗೆ ಸೊಪ್ಪನ್ನ ತೊಗೊಂಡಿದ್ದೀವಿ. ಹಾಗೆ ಬದನೆಕಾಯಿ ಎಲೆನ ಒಂದು ಅರ್ಧನ ತೊಗೊಂಡಿದ್ದೀವಿ. 1 ವೀಳ್ಯದೆಲೆನ ತೊಗೊಂಡು ಇದ್ರ ಜೊತೆಗೆ ಅಡುಗೆ ಅರಿಶಿನೂ ಕೂಡ ಇಲ್ಲಿ ಸೇರಿಸ್ಕೋಬೇಕಾಗುತ್ತೆ. ಇದು ಒಂದು ರೀತಿ ಹಳ್ಳಿ ಸ್ಟೈಲ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಈ ರೀತಿಯೂ ಒಮ್ಮೆ ಕೂಡ ಕಾಯಿಸಿ ನೋಡಿ. ಇದು ಅಷ್ಟೇ, ಅದಕ್ಕಿಂತನೂ ಡಿಫ್ರೆಂಟಾಗಿ ರುಚಿಯಾಗಿ ಡಿಫ್ರೆಂಟಾಗಿ ನಾವು ಬೇರೆ ಬೇರೆ ಅಡುಗೆಗಳನ್ನ ಹೆಂಗೆ ಮಾಡ್ತೀವಿ ಒಂದೇ ಅಡುಗೆನ ಅದೇ ರೀತಿ ಡಿಫ್ರೆಂಟಾಗಿ ಈ ರೀತಿಯೂ ನಾವು ತುಪ್ಪ ಕಾಯಿಸ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಇವಾಗ ಬೆಣ್ಣೆನ ಏನು ಕಾಯಿಸೋದಕ್ಕೆ ಇಟ್ಟಿದ್ವಿ ಇದಕ್ಕೆ ಎಷ್ಟು ಸಮಯ ಬೇಕಾಗುತ್ತೆ ಅಂದರೆ ಆಲ್ಮೋಸ್ಟ್ 20 ಮಿನಿಟ್ಸ್ ಆದ್ರೂ ಬೇಕಾಗುತ್ತೆ. ನೋಡಿ, ಇವಾಗ 20 ಮಿನಿಟ್ಸ್ ಆಗಿ ಚೆನ್ನಾಗಿ ಕಾದ್ಮೇಲೆ ಹೇಗೆ ಕಾದಿದೆ ಅಂದರೆ ಈ ರೀತಿ ಕಾದಿದೆ ತುಪ್ಪ. ಇದು ಕಂಪ್ಲೀಟಾಗಿ ಎಣ್ಣೆ ಬಿಡುತ್ತಲ್ಲ ಆ ರೀತಿಯಾಗಿ ಎಣ್ಣೆ ಬಿಡ್ತಾ ಹೋಗುತ್ತೆ. ಹಾಗೆ ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸಿದ್ರೆ ಅದು ತುಂಬ ಒಗ್ಗರಣೆ ಹಾಕ್ಬೇಕು, ಚಟಪಟ ಸೌಂಡ್ ಬರುತ್ತಲ್ಲ ಆ ರೀತಿ ಬರುತ್ತೆ ಅಂದರೆ ಕಂಪ್ಲೀಟಾಗಿ ಆಗಿದೆ ಅಂತ. ಆ ಒಂದು ಪೌಡರ್ ಏನು ಮಾಡಿಟ್ಕೊಂಡಿದ್ದೀವಿ ಅದನ್ನು ಇಲ್ಲಿ ಸೇರಿಸ್ತಾ ಇದ್ದೀವಿ. ಅದ್ರ ಜೊತೆಗೆ ಸ್ವಲ್ಪ ಅರಿಶಿನೂ ಕೂಡ ಇಲ್ಲಿ ಸೇರಿಸ್ಕೋಬೇಕಾಗುತ್ತೆ. ಪರ್ಫೆಕ್ಟಾಗಿ ಕಾದಿದೆ ಅಂದರೆ ಈ ರೀತಿ ಎಣ್ಣೆ ಬಿಡುತ್ತಲ್ಲ ಆ ರೀತಿ ಬರುತ್ತೆ. ಲಾಸ್ಟಲ್ಲಿ ಈ ಥರ ಗುಳ್ಳೆಗಳು ಕೂಡ ಚೆನ್ನಾಗಿ ಬರ್ತಾ ಹೋಗುತ್ತೆ. ಸ್ಟಾರ್ಟಿಂಗಲ್ಲಿ ಆ ರೀತಿ ಇರೋದಿಲ್ಲ. ನಾವು ಸ್ಪೂನಲ್ಲಿ ನೋಡಿದರೆ ಸ್ವಲ್ಪ ಬೆಣ್ಣೆ ಥರ ಹಂಗೇ ಇರುತ್ತೆ. ಸೊ ಈ ಎಲೆಗಳನ್ನೆಲ್ಲ ಹೇಳಿದ್ವಲ್ಲ ಇದೆಲ್ಲದನ್ನು ಅಷ್ಟೇ ಎಲೆಗಳನ್ನ ಲಾಸ್ಟಲ್ಲಿ ಇಲ್ಲಿ ನಾವು ಸೇರಿಸ್ಕೊತಾ ಹೋಗೋಣ. ಇವಾಗ ಇನ್ನೂ ಫ್ಲೇಮ್ನ ಆಫ್ ಮಾಡಿಲ್ಲ. ಇದು ಆಲ್ಮೋಸ್ಟ್ 98% ಲಾಸ್ಟ್ ಸ್ಟೇಜ್ ಅಂತಲೇ ಹೇಳ್ಬೋದು. ಈ ಎಲ್ಲ ಎಲೆಗಳಲ್ಲಿ ಏನಾದ್ರೂ ನೀರಿನ ಅಂಶ ಇದ್ದರೆ ಅದು ಹೊರಟೋಗ್ಲಿ ಅಂತ 1 ರಿಂದ 2 ನಿಮಿಷ ಕಾಯಿಸಿದ್ರೆ ಸಾಕಾಗುತ್ತೆ. ತುಪ್ಪನ ನಾವು ಕಾಯಿಸಿದಾಗ ಅದು ತುಂಬ ಚೆನ್ನಾಗಿ ಕಾದಿದೆ ಅನ್ನೋದಾದರೆ ಲಾಸ್ಟಲ್ಲಿ ಒಂದು ಒಳ್ಳೆ ತುಪ್ಪ ಹಿಂಗೆ ಘಮ ಅಂತಿರುತ್ತೆ. ಆ ರೀತಿಯಾಗಿರುವಂತಹ ಒಂದು ಫ್ಲೇಮಲ್ಲಿ ಬರ್ತಾ ಇರುತ್ತೆ. ತುಪ್ಪದ ಸ್ಮೆಲ್ಲು ತುಂಬ ಚೆನ್ನಾಗಿರುತ್ತೆ. ಈ ಥರ ಫ್ಲೇಮ್ ಅಂದರೆ ಈ ಥರ ಸ್ಮೆಲ್ ಬಂದಾಗ ನಮಗೆ ಆಲ್ಮೋಸ್ಟ್ 99% ತುಪ್ಪ ಕಾದಿದೆ ಅಂತ. ಇದೆಲ್ಲದು ಸೊಪ್ಪುಗಳು ಮತ್ತು ಪೌಡರ್ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಎಲ್ಲ ಕಡೆ ನಮಗೆ ತುಂಬ ಚೆನ್ನಾಗಿ ಅದು ಸೇರಿಕೊಳ್ಳುತ್ತೆ.
ಸೊ ಇದಾದ ನಂತರ ಅದರಲ್ಲಿ ಏನಾದ್ರು ನೀರಿನ ಅಂಶ ಇರುತ್ತೆ ಅನ್ನೋ ಒಂದು ಕಾರಣದಿಂದ 1 ರಿಂದ 2 ನಿಮಿಷ ಮಾತ್ರ ಕಾಯಿಸಿದ್ರೆ ಸಾಕಾಗುತ್ತೆ. ಸೊ ಹೀಗೆ ಕಾಯಿಸೋದ್ರಿಂದ ತುಂಬ ದಿನಗಳ ಕಾಲ ನಾವು ಸ್ಟೋರೇಜ್ ಮಾಡಿನೂ ಕೂಡ ಇಟ್ಕೋಬೋದು. ಒಂದು ಒಳ್ಳೆ ಅಂದರೆ ನೀರಿಲ್ಲದೆ ಇರೋಂತಹ ಬಾಕ್ಸಿಗೆ ನಾವು ತಣ್ಣಗಾದಮೇಲೆ ಸ್ಟೋರೇಜ್ ಮಾಡಿಕೊಂಡ್ರೆ ತುಂಬ ದಿನಗಳ ಕಾಲ ಚೆನ್ನಾಗಿ ಕೂಡ ಇಟ್ಕೋಬೋದು. ಸೊ ನಿಮಗೆ ಅರಿಶಿಣದ ಪುಡಿ ಇನ್ನೂ ಸ್ವಲ್ಪ ಕಲರ್ ಬೇಕು ಅಂದರೆ ಅದಾದ ನಂತರ ನಾವು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಹೋಗ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಸಿಟಿಗಳ ಕಡೆ ಈ ಥರ ತುಪ್ಪ ನಾವು ತರೋದಕ್ಕಿಂತ ಬೆಣ್ಣೆನೇ ಸಿಗುತ್ತೆ ಅಲ್ವಾ. ಸೊ ಆ ಒಂದು ಬೆಣ್ಣೆನ ತೊಗೊಂಬಂದು ಈ ರೀತಿಯೂ ಕೂಡ ಕಾಯಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ. ರೆಡಿಯಾಗಿರೋ ತುಪ್ಪ ತರೋದಕ್ಕಿಂತ ಥರ ನಾರ್ಮಲಾಗಿ ಹಳ್ಳಿ ಕಡೆ ಹೇಗೆ ಫ್ರೆಶ್ ಆಗಿ ಸಿಗುತ್ತೆ ಅದೇ ಥರ ಫೀಲಿಂಗ್ ಕೊಡ್ತಾ ಹೋಗುತ್ತೆ. ಸೊ ಈ ರೀತಿ ಒಮ್ಮೆ ಡಿಫ್ರೆಂಟಾಗಿ ಕೂಡ ಇರುತ್ತೆ. ಆ ರೀತಿಯೂ ಕಾಯಿಸಿ ನೋಡಿ. ಹಾಗೆ ಯಾರೆಲ್ಲ ಈ ರೆಸಿಪಿನ ಸರ್ಚ್ ಮಾಡ್ತಾ ಇರ್ತಾರೆ ಅಂಥವ್ರಿಗೂ ಕೂಡ ಶೇರ್ ಮಾಡಿ. ಫೇವ್ರೇಟ್ ಯಾರಿಗೆಲ್ಲ ತುಪ್ಪ ಅಂಥವ್ರಿಗೂ ಕೂಡ ಈ ಒಂದು ವಿಡಿಯೋ ಹೆಲ್ಪ್ ಆಗ್ತಾ ಹೋಗುತ್ತೆ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇಂಥ ವಿಡಿಯೋನ ಯಾರು ಸರ್ಚ್ ಮಾಡ್ತಿರ್ತಾರೆ ಅಂಥವರು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಅಂಥವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ನೋಡಿ ಫೈನಲಾಗಿ ತುಪ್ಪ ಇದಾದ ನಂತರ 1 ಡೇ ಆದಮೇಲೆ ಹೇಗಾಗಿರುತ್ತೆ ಅಂದರೆ ಈ ರೀತಿಯಾಗಿದೆ. ನಾನು ಒಂದು ಬಾಕ್ಸ್ನ ತೊಗೊಂಡು ಆ ಒಂದು ಬಾಕ್ಸಲ್ಲಿ ನೀರು ಇಲ್ಲದೆ ಇರೋ ಥರ ಹೀಗೆ ಸ್ಟೋರೇಜ್ ಮಾಡಿ ಇಟ್ಟಿದ್ದೀನಿ. ಸೊ ಇವಾಗ ಸಮ್ಮರ್ ಆಗಿರೋದ್ರಿಂದ ಅಷ್ಟು ಥಿಕ್ನೆಸ್ ಇದು ಬರೋದಿಲ್ಲ. ವಿಂಟರ್ ಸೀಸನೆಲ್ಲ ತುಂಬ ಅಂದರೆ ಮೇಲ್ಗಡೆ ಆಯಿಲ್ ಇದೆಯಲ್ಲ ಅದೆಲ್ಲದನ್ನು ಫುಲ್ ಗಟ್ಟಿಯಾಗಿರುತ್ತೆ. ಆ ರೀತಿ ಆಗ್ತಾ ಹೋಗುತ್ತೆ. ಇವಾಗ ಬೇಸಿಗೆ ಇರೋದ್ರಿಂದ ಸ್ವಲ್ಪ ಈ ರೀತಿಯಾಗಿ ತುಂಬ ಟೇಸ್ಟಿಯಾಗಿ ಹಾಗೆ ಮರಳಾಗಿರುವಂತಹ ತುಪ್ಪ ರೆಡಿಯಾಗಿದೆ. ತುಂಬಾ ಚೆನ್ನಾಗಿರುತ್ತೆ. ಅಷ್ಟು ಘಮ ಘಮ ಅಂತ ಇರುತ್ತೆ. ಈ ರೀತಿ ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ.